ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕರ್ಮಕಾಂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಪ ಮಗನಿಗೆ ಜಾರಿಯಾಯಿತು ಎಸ್ಐಟಿ ನೋಟಿಸ್. ಸಂಸದ ಪ್ರಜ್ವಲ್ ರೇವಣ್ಣ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ನೋಟಿಸ್ ನೀಡಲಾಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಲುಕಿದ್ದಾರೆ ಅಪ್ಪ ಮಗ. ರೇವಣ್ಣ ಹಾಗೂ ಪ್ರಜ್ವಲ್ಗೆ 41A ಅಡಿಯಲ್ಲಿ ನೋಟಿಸ್ ನೀಡಲಾಗಿದೆ. ಸಿಆರ್ಪಿಸಿ 41A ನೋಟಿಸ್ ಜಾರಿ ಮಾಡಿ ವಿಚಾರಣೆಗೆ ಬುಲಾವ್ ಕೂಡ ನೀಡಲಾಗಿದೆ. 24 ಗಂಟೆಗಳಲ್ಲಿ ಎಸ್ಐಟಿ ಮುಂದೆ ಹಾಜರಾಗಬೇಕು. 41A ನಲ್ಲಿ ನೋಟಿಸ್ ಜಾರಿಯಾದರೆ ಅರೆಸ್ಟ್ ಅವಕಾಶಗಳೇ ಹೆಚ್ಚಾಗಿರುತ್ತೆ. ಆರೋಪಿಗಳ ಬಂಧನ ಅನಿವಾರ್ಯವಾದರೆ ಅರೆಸ್ಟ್ಗೆ ತಯಾರಿಯನ್ನ ಕೂಡ ನಡೆಸಲಾಗಿದೆ. ಬಂಧನದ ಭೀತಿಯಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಜೊತೆಗೆ ಎಚ್.ಡಿ. ರೇವಣ್ಣ ಅವರು. ವಿಚಾರಣೆಗೆ ಕರೆಯಿಸಿ ಇನ್ನು ಪ್ರಜ್ವಲ್ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ರೇವಣ್ಣ ನಿವಾಸಕ್ಕೆ ನೋಟಿಸ್ ಜಾರಿ ಮಾಡಿದ್ದಾರೆ ಎಸ್ಐಟಿ ಟೀಮ್. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಕಿರುಕುಳ ನೀಡಿದಂತಹ ಆರೋಪದ ಹಿನ್ನೆಲೆಯಲ್ಲಿ ಅಪ್ಪ ಮಗನಿಗೆ ಜಾರಿಯಾಗಿದೆ ಎಸ್ಐಟಿ ನೋಟಿಸ್. ಸಂಸದ ಪ್ರಜ್ವಲ್ ರೇವಣ್ಣ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ನೋಟಿಸ್ ನೀಡಲಾಗಿದೆ. 24 ಗಂಟೆಗಳಲ್ಲಿ ಎಸ್ಐಟಿ ಮುಂದೆ ಅವರು ಹಾಜರಾಗಲೇಬೇಕು. ಆರೋಪಿಗಳ ಬಂಧನ ಅನಿವಾರ್ಯ ಆದರೆ ಅರೆಸ್ಟ್ಗೆ ತಯಾರಿ ಕೂಡ ಈಗಾಗಲೇ ನಡೆದಿದೆ. ಬಂಧನದ ಭೀತಿಯಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ, ಎಚ್.ಡಿ. ರೇವಣ್ಣ ಅವರು. ವಿಚಾರಣೆಗೆ ಕರೆಯಿಸಿ ಪ್ರಜ್ವಲ್ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ.